ಸ್ಪಷ್ಟೀಕರಣ ಇಲ್ಲ. ನಿಮಗೆಲ್ಲ ಗೊತ್ತಿರಲಿ, ಅದು ಸ್ಪಷ್ಟೀಕರಣ ಇಲ್ಲ. ನಿನ್ನೆ DC ಅವರು ಇಲ್ಲಿ ಬಂದಿದ್ರು, ಹೇಳೋ ಹೊತ್ತಾಗ DC ಅವ್ರು ಹೇಳಿದ್ರು, DC ಅವ್ರು ಏನ್ ಹೇಳಿದ್ರು ಅಂದ್ರೆ ರಿಕವರಿ ಆದ್ಮೇಲೆ ಒಂದಿಷ್ಟು ಹೇಳ್ಬಿಟ್ರು, ಕಿಲೋ ಹೇಳಿಲ್ಲ. ಆ ಕಿಲೋಟಿ ಅಕಸ್ಮಾತ್ ನಾವು ನೀವು ಹೊಡೆದ ಅವ್ರಿಗೆ ಅಂದಿದ್ವಿ ಅಂದ್ರೆ ಇದು ಸಭೆಗೆ ಬಂದಾಕಿತ್ತು, ಅದು ಪ್ರಾಬ್ಲಮ್ ಆಗಿತ್ತು. ಅವ್ರು ಅದಕ್ಕೆ ನಾವು ಸೂಕ್ಷ್ಮ ಏನ್ ಹೇಳಿದ್ವಿ, ಸರ್ಕಾರ ಆದೇಶ ಮಾಡೈತಿ, ನೀವು ಅಧಿಕಾರಿಗಳು ಅವರ ವಿಚಾರಗಳಂತ ನಮ್ಮ ಮುಂದೆ ಹೇಳಕ್ ಬಂದಿರತ್ತ. ಇದನ್ನ ವಿಚಾರ ಮಾಡಿ ನಮ್ಮ ಕಮಿಟಿ, ನಮ್ಮ ಕಬ್ಬು ಬೆಳೆಗಾರರು ಸೇರಿ ನಾವು ಚರ್ಚೆ ಮಾಡ್ತೀರಿ. ನೀವಿನ್ನ ಹೋಗ್ಬೋದು ಕಳಿಸ್ಕೊಟ್ಟಿವಿ. ಒಟ್ಟ ಅದು ಹೆಂಗತಿ ದ್ವಂದ್ವ ನೀತಿ ಅಂದ್ರೆ 11-25ಕ್ಕೆ 3250 ಹಿಂಗಂದ ಅದಕ್ಕೆ 50 ರೂಪಾಯಿ ಸರ್ಕಾರ ಸೇರಿಸ್ಕೊಡ್ತಾರ. ಅದು ಯಾವಾಗ ಕೊಡ್ತಾರ ಗೊತ್ತಿಲ್ಲ ನಿಮ್ಗೆ. ಸರ್ಕಾರ 50 ರೂಪಾಯಿ ಯಾವಾಗ ಗೊತ್ತಿಲ್ಲ. ಇದು 1 ಪಾಯಿಂಟ್ 6 ತಿಂಗಳು, ಅದು ಭವಿಷ್ಯ ಬಾಲ್ಮತಿ ಇದಾಗಿದೆ. 50 ರೂಪಾಯಿ 6 ತಿಂಗಳು ಕೊಡೋದು. ಎರಡನೇ ಕಂಪ್ನಿಯಾಗ 1 ಪಾಯಿಂಟ್. ಆಮೇಲೆ ಬೆಳಗಾವಿ ಜಿಲ್ಲೆದಾಗ 1-2 ಕಾರ್ಖಾನೆಗಳು ಆ ರಿಕವರಿಗೆ 11-25ಕ್ಕೆ 1-2-3 ಕಾರ್ಖಾನೆ 1-2 ಕಾರ್ಖಾನೆಗಳಾಗಲಿ. ಇಲ್ಲಿ ನಮ್ಮ ಬಾಗಲಕೋಟೆ ಬಂದ್ರೆ 10-25 ರಿಕವರಿ. 10-25 ನಿಮ್ಗೆ ಹೆಂಗ್ ಸಿಗುತ್ತೆ ರೇಟ್ ನೀನು ಹೇಳಿದ್ದು 3000 ಸಿಗುತ್ತೆ. ನಿಮ್ಗೆ ಗೊತ್ತಿಲ್ಲ. ಈ ದ್ವಂದ್ವ ನೀತಿ ಮಾಡಿದಂತ ಈ ಸರ್ಕಾರ ರೈತರ ಕಬ್ಬು ದರವನ್ನ ನಿಗದಿ ಮಾಡುವಂತ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಆ ರಿಕವರಿ ಆದ ಮೇಲೆ ನಮ್ಮ ರೇಟ್ ಇಲ್ಲ. ಇದೇ ಮುಧೋಳದಲ್ಲಿರ್ತಕ್ಕಂಥ ಸಂಗೊಳ್ಳಿರ್ತಕ್ಕಂಥ ಹೋರಾಟ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ವಿಚಾರದ ಆದ ಮೇಲೆ ರೇಟ್ ಫಿಕ್ಸ್ ಆಗತ್ತಿಲ್ಲ. ಹೆಂಗ್ ಆಗತ್ತಿಲ್ಲ ಅಂದ್ರೆ ಏಕರೂಪ ಒಂದಕ್ಕೆ ನಾವು ರಿಕವರಿ ಇಲ್ಲ.